ಇದೇನು ಲಾರಿ ಬಿದ್ದೋಗಿರೋದು. ಬಿದ್ದೋಗಿ ಒಂದು 2-3 ವರ್ಷ ಆಗಿದೆ. ಲಾರಿ ಎತ್ತಕ್ಕಾಗ್ದಿರಾ ಇಲ್ಲೇ ಬಿಟ್ಬಿಟ್ಟವ್ರೆ, ಲಾರಿನೇ ಬಿಟ್ಬಿಟ್ಟವ್ರೆ. ಏನು ಆಕ್ಸಿಡೆಂಟ್ ಆಗಿರೋದಾ ಇಲ್ಲಿ? ಇಲ್ಲಿ ಕಂಟ್ರೋಲ್ ಸಿಗ್ದಿರಾ ಹಂಗೆ ಸ್ಟ್ರೈಟ್ ಆಗಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದು ರೋಡ್ ನೋಡಿ ಫುಲ್ ಎಷ್ಟು ಸ್ಲೋಪಿಂಗ್ ಆಗಿದೆ. ಆಯ್ತಾ? ಅದಲ್ಲ, ಡ್ರೈವರ್ ಸ್ವಲ್ಪ ಲೇಟ್ ಆಗಿದೆ. ಫುಲ್ಲು ಸಿಮೆಂಟ್ ಮೂಟೆಗಳಿದ್ದು, ಆ ಸಿಮೆಂಟ್ ಮೂಟೆಯವರು ಇದು ಲಾರಿ ಬಿದ್ದಿದ್ದೆ ಎಲ್ಲರೂ ಸಿಮೆಂಟ್ ಮೂಟೆ ಬಂದು ಅಕ್ಕಪಕ್ಕ ಊರಿನವರೆಲ್ಲ ತಗೊಂಡೋಗ್ಬಿಟ್ಟಾರೆ. ಯಾವ ಥರ ಹೋಗ್ಬಿಟ್ಟಿದೆ ನೋಡಿ ಒಳಗಡೆ. ಅಲ್ಲಿ ನವೀನ್ ಕಾಣಿಸ್ತಾ ಇದೆ ನೋಡಿ ನೋಡಿ ಗಾಯ್ಸ್. ನೋಡಿ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ನಡೀತಾ ಇದೆ. ಓಹೋ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟು. ಆರ್ತು ಅದು ಆರ್ತಾ ಇದೆ ನೋಡಿ ಅಲ್ಲಿ. ಆ ಕಡೆ ಈ ಕಡೆ ನೋಡು, ನವಿಲ್ ಕಾಣಿಸುತ್ತೆ. ನವಿಲ್ ನನ್ನ ಸ್ವಾಗತ ಮಾಡ್ತಾ ಇರೋದು. ಯಾರು ನನ್ನ ಇಲ್ಲ, ಯೂಟ್ಯೂಬ್ಗೆ ಸ್ವಾಗತ ಮಾಡ್ತಿರೋದು. ಇವಾಗ ಬರ್ತಾ ನಮ್ಮ ಕರಿಯ ಥರ ಒಂದು ನಾಯಿ ನಮ್ಮನ್ನ ಸ್ವಾಗತ ಮಾಡ್ತೈತಿ ನೋಡ್ರಿ. ನಾವು ಅಲ್ಲಿ ಗಾಡಿ ನಿಲ್ಸಿದ್ದೀರಿ, ದೇವಸ್ಥಾನ ನೋಡ್ಸೋದಲ್ಲ, ಅಲ್ಲಿ ಗಾಡಿ ನಿಲ್ಸಿದ್ದೀರಿ. ಅಲ್ಲಿಂದ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ. ಕರಡಿಗಳೆಲ್ಲ ಬಂದು ಕಿತ್ಬಿಟ್ಟು ಹೋಗವ ಇವು. ಹೌದಾ? ನೋಡಿ, ಕರಡಿ ತಿಂದಿರೋದೇ ಇದು ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾವೆ. ಎಲ್ಲ ಕರಡಿಗಳು ತಿಂದಿರವೆ. ಇಲ್ಲಿ ಹಲಸಿನ ಮರ ಇದೆ ನೋಡಿ, ಹಲಸಿನಕಾಯಿ. ನೀವು ನೋಡಿದ್ದೀರಾ ಅಂಕಲ್ ಇಲ್ಲೆಲ್ಲ ಕರಡಿನ? ನೋಡಿ ಇದೆಲ್ಲ ಕರಡಿ ತಿಂದಿರೋದೆ ಹಲಸಿನಣ್ಣು. ಎಲ್ಲಿವರೆಗೂ ಬರ್ತದೆ ಅಲ್ಲಿ ಎಷ್ಟು ಎಟ್ಟಾಗುತ್ತೆ ಕರಡಿ ಅಂದಿದ್ದೇನೆ. ಅದಕ್ಕೆ ನಾವು ತುಂಬ ಕೇರ್ಫುಲ್ ಆಗಿ ಹೋಗ್ಬೇಕು. ಸ್ವಲ್ಪ ದೂರದಿಂದ ನೋಡ್ಕೊಂಡು ಹೋಗೋಣ. ಮರಗಳಲ್ಲಿ ಇರ್ತಾವಲ್ಲ, ಅದು ಏನೋ ಹೆಜ್ಜೆ ನೋಡಿ, ಹೆಜ್ಜೆಗಳು ನೋಡ್ರಿ, ಹೆಜ್ಜೆ ಗೊತ್ತಿಲ್ಲ. ಇಲ್ಲಿ 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 ರೆಡಿ ಇಲ್ಲಿ ಇದೆ ನೋಡಿ, ಇಲ್ಲಿದೆ ನೋಡಿ ಫುಟ್ ಪ್ರಿಂಟ್ಸ್. ಇಲ್ಲೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ರೆಡ್ ಕಲರ್ ನನ್ನ ಫೇವ್ರೆಟ್ ಕಲರ್. ಬೇಡಮ್ಮ, ಕೀಳಬಾರ್ದು. ಎಷ್ಟು ಚೆನ್ನಾಗಿದೆ ಅಲ್ಲ. ನ್ಯಾಚುರಲ್ ಫ್ಲವರ್ಸ್. ನಾವಲ್ಲಿ ಹೋಗ್ತಾ ಇದ್ದೀವಿ ಅಂತ ಅವಾಗಲೇ ಚಿತ್ರಾನ್ನ ತಗೊಂಡ್ರಲ್ವ, ನೀರು ತಗೊಂಡಿಲ್ಲಲ್ಲ, ಅದಕ್ಕೆ ಅವ್ರು ನೀರು ತಗೊಂಡ್ಬರ್ತಾ ಇದ್ದಾರೆ. ನಾವು ಅಷ್ಟು ಜನಕ್ಕೆ ಆದಷ್ಟು ಆಗಿದ್ರೆ ತಗೊಂಡ್ಬರ್ತಿದ್ದಾರೆ ನೋಡಿ ಪಾಪ. ಅದಾದಮೇಲೆ ನಮ್ಮ ಗಾಡಿ ಕಳ್ಳೆ ಬೀಜ ಬೇಕು ಅಂತಂದ್ರೆ ಅವ್ರ ಕಳ್ಳೆ ಬೀಜ ಅಲ್ಲ, ಲೇಸ್ ತಗೊಂಡು ಮಾಡಿರ್ತಾರೆ, ಅದಕ್ಕೆ ಲೇಸ್. ನೋಡಿ ಚೆನ್ನಾಗಿದೆ ಅಲ್ಲ, ಹಿಂಗೆ ನಡ್ಕೊಂಡು ಹೋಗೋದಕ್ಕೆ ಗಾಡಿಯನ್ನು ಬರ್ತೀವಿ. ಚೆನ್ನಾಗಿದೆ ನಡ್ಕೊಂಡು ಹೋಗೋದಕ್ಕೆ. ಯಾರಿಗಾದ್ರೂ ಈ ಜಾಗ ನೋಡ್ಬೇಕಂತ ಇದ್ರೆ, ಆಸೆ ಇದ್ದರೆ, ತುಂಬ ಜಾಸ್ತಿ ಇಷ್ಟ ಇರೋರಿಗೆ ಹೇಳಿ, ನಾನೇ ಕರ್ಕೊಬರ್ತೀನಿ. ನೆಕ್ಸ್ಟ್ ನಾನೇ ಕರ್ಕೊಬರ್ತೀನಿ. ಏನಿದು? ಗ್ರಾಸ್. ಏನು ಗ್ರಾಸ್? ಗೊತ್ತಿಲ್ಲ. ಕಾಸಿ ಹುಲ್ಲು ಮನೆಗಳಿಗೆ ಮೇಲೆ ಒದಕೆ ಮಾಡೋದು ಇದೆ. ಅಂದರೆ ಕಟ್ ಮಾಡ್ಕೊಂಡು ಬಂದು ಹಾಕ್ತಿದ್ರಾ? ಹೌದು. ಆ್ಯಕ್ಚುಲಿ ನಮ್ಮ ಅಜ್ಜಿದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಗುಡ್ಸ್ಲ ಮನೆ. ನಮ್ಮ ಅಜ್ಜಿದು ಮೋಲ್ಡ್ ಮನೆ ಇದ್ರೆ ನಮ್ಮ ಅಜ್ಜಿ ಗುಡ್ಸ್ಲ ಮನೆಯಲ್ಲೇ ಇರ್ತಿತ್ತು. ಅಷ್ಟು ಚೆನ್ನಾಗಿತ್ತು ನಮ್ಮ ಅಜ್ಜಿದು ಮನೆ. ನನಗೂ ಅದೇ ಇಷ್ಟ ಇತ್ತು ಗೊತ್ತಾ. ಆದರೆ ಇವಾಗಿಲ್ಲ. ಆದರೆ ಅದು ಇವಾಗ ಬಿದೋಗ್ಬಿಟ್ಟಿದೆ ನಮ್ಮ ಅಜ್ಜಿ ಇಲ್ಲದೆ ಇರೋದಕ್ಕೆ. ನಾವು ಗುಡ್ಸ್ಲ ಮನೆಯೇ ಕಟ್ಟೋಣ ಆಯ್ತಾ? ಒಂದು ನಮ್ಮ ಪಕ್ಕದಲ್ಲಿ. ಆಯ್ತು. ಇಲ್ಲಿರ್ಬೇಕಂದ್ರೆ ಇಲ್ಲಿರ್ಬೇಕು, ಅಲ್ಲಿ ಪಕ್ಕದಲ್ಲಿ ಅಲ್ಲಿರ್ಬೇಕಂದ್ರೆ ಅಲ್ಲಿರ್ಬೇಕು, ಹಂಗಿರ್ಬೇಕು. ಸರಿ ನೋಡು, ಇಲ್ಲೆಲ್ಲ ಕಾಡಂದಿ ಮೇವು ತಿಂದಿರೋದು. ಬುಜ್ಜಿ ಫುಲ್ಲು ಭಯ, ಹೆದರ್ಕೊಂಡ್ಬಿಟ್ಟವಳೆ ಅವಳು. ಇದೊಂಥರ ಹಣ್ಣು. ಇದೇನು ಹಣ್ಣು? ಈ ಹಣ್ಣು ಥರ ಇಲ್ಲ, ಸೀಡ್ ಥರ ಐತೆ ಅದು, ಅಷ್ಟು ಗಟ್ಟಿಯಾಗಿ. ಇಲ್ಲಿಂದ ಸ್ವಲ್ಪ ದಾರಿ ಇದೆಯಂತೆ ಅಲ್ಲಿ, ಹಾಕಿಲ್ಲ? ಹಾಂ, ಆ್ಯಕ್ಚುಲಿ ಟಯರ್ಡ್ ಅಲ್ಲ, ನಮಗೆ ಸ್ಲೋಪಿಂಗಲ್ಲಿ ಆಗ್ತಾ ಇರೋದಕ್ಕೆ ಸ್ವಲ್ಪ ಉಸಿರು ಜಾಸ್ತಿ ಎಳಿತಾ ಇದ್ದೀನಿ. ನಾನು ನೋಡಿ ಬಂದಲ್ಲ, ಅದಕ್ಕೆ ಉಸಿರು ಇಲ್ಲಿಂದ ಪಾಪಾ ಹುಚ್ಚಿ. ಸಾರಿ, ಇಲ್ಲಿಂದ ನೋಡಿ ಸ್ಮಾಲ್ ವೇ. ಗಲಾಟೆ ಮಾಡಬೇಡ್ರಿ, ಈ ಬಂಡೆ ಸಂದಿಗಳಲ್ಲೆಲ್ಲ ಇರ್ತವೆ. ಹಾಂ ನೋಡಿ, ಇಲ್ಲಿ ಮಜ್ಜಿಗೆ ಹಣ್ಣು ಯಾರೋ ಕಿತ್ತು ನೋಡಿ ಇಲ್ಲೇ ಬಿಸಾಕ್ಬಿಟ್ಟು ಹೋಗವ್ರೆ.
ಮಜ್ಜಿಗೆ ಹಣ್ಣು ಓ ಏ ಸಾಲ್ದೆ ನೋಡು. ಕಡಿ ತಿಂತೀನಿ ನೋಡು. ಏನಿಗೆ ತೆಗಿಬೇಕಾ? ಏನು ತೆಗಿಬೇಡ, ಹಂಗೆ ಇಟ್ಕೊ ಬಾಯಲ್ಲಿ. ಈ ಥರ ಇಟ್ಕೊಂಬ ನೋಡು ನೋಡು ಹೆಂಗಿದ್ದಾವೆ ನೋಡಿ ಹಣ್ಣುಗಳು. ಹಾಂ, ಸೇಮ್ ಕರಿಬೇವು ಥರನೇ. ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು, ಕರಿಬೇವಿಗೆ ಇದು ಹಾಕ್ಬಿಟ್ಟು. ಆಗಲ್ಲ ಇದು ಕರಿಬೇವು ಸೆಟ್ ಆಗಲ್ಲ ಹಣ್ಣಿಗೆ. ನೋಡು ನೋಡು ನೋಡು, ಸ್ವೀಟ್ ಚೆನ್ನಾಗೈತೆ. ಹಿಂಗೆ ಇಟ್ಕೊ ಬಾಯಲ್ಲಿ ಎಳ್ಕೊ. ಒಂದು ಬಿದ್ದೋಯ್ತು. ಒಳಗಡೆ ಹಾಕ್ಕೊಬೇಕು ಕಾಯಿ, ಅವಾಗೆ ಟೇಸ್ಟ್. ಆದರೆ ಮ್ಯಾಟ್ರ್ ಏನಂದರೆ ತುಂಬ ಹಣ್ಣಾಗಿದ್ರೆ ಅದರೆಲ್ಲ ಹುಳುಗಳಿರ್ತವೆ. ಇಲ್ಲ ಇಲ್ಲ ಇದರಲ್ಲಿ ಇರಲ್ಲ ಅಣ್ಣ. ಇದರಲ್ಲಿ ಇರಲ್ವಾ? ಹೇಳಿದ್ರೆ ತಿನ್ಬೇಕಾದ್ರೆ ಕಡ್ಡಿ ಕಡ್ಡಿನ ಇಡ್ತೀರ. ಇದು ಚೆನ್ನಾಗೈತೆ. ವಾವ್, ಇದು ನಾಳೆವರೆಗೂ ನೋಡಿ. ಇರಲ್ಲ, ಸಾಯಂಕಾಲ ಗುಳಿ ಬಂದುಬಿಡುತ್ತೆ. ನೋಡಿ ಇವ್ರು ಬಂದಿದ್ದಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಆಗಿದ್ದಾರೆ ಇವರಿಬ್ರು. ಇಲ್ಲಾಂದ್ರೆ ನಾವಿಬ್ಬರೇ ನಾವೇ ಆಗಿದ್ರೆ ತುಂಬ ಕಷ್ಟ ಆಗಿರೋದು. ಅಲ್ಲೇ ಬಹುಮಾನ ಬೇಕಾದ್ರೆ. ಇಲ್ಲಿರೋರಿಗೆ ಎಷ್ಟು ದೂರ ಇರಲಿ ಅದು ಗೊತ್ತಾಗ್ಬಿಡುತ್ತೆ, ನಮಗಾದ್ರೆ ಗೊತ್ತಾಗಲ್ಲ. ನೋಡಿ ವಾವ್, ಇದು ಆಲ್ಮೋಸ್ಟ್ ಜನ ಏನು ಮಾಡ್ತಾರೆ ಗೊತ್ತಾ, ಇದು ರೆಂಬೆನೇ ಕಿತ್ಬಿಡ್ತಾರೆ. ಮತ್ತೆ ಅದು ಕಾಯಿ ಮಾತ್ರ ಯಾರೂ ಕೀಳಲ್ಲ, ನಾನು ನೋಡಿದ್ದೀನಿ. ಕಾಯಿ ಮಾತ್ರ ಬಿಡ್ಸ್ಕೊಂಡು ತಿನ್ಬೇಕು. ಮರ ಫುಲ್ ಇದೆ. ಅದಕ್ಕೆ ಉದ್ದಕ್ಕೆ ತಿಂತಾರೆ. ಅಕ್ಕಿಲ್ಲ ನೋಡಿ ಕೀಳ್ತಾ ಇರೋದು. ಇಲ್ಲಿ ರೆಡಿ. ಇರಲಿ ಎಲ್ಲ ಕಿತ್ಕೊಳ್ಳಿ. ಅದೃಷ್ಟ ಮಾಡಿದ್ದೀವಿ, ಈ ವಾರನೇ ಬಂದು. ಇದು ಸೀಡ್ ಹಾಕಿದ್ರೆ ಮತ್ತೆ ಗಿಡ ಬರುತ್ತಾ? ಬರಲ್ಲ, ನಾವು ಚೆನ್ನಾಗಿ ಇದಾಗಬೇಕು. ಅದು ಈ ಸೀಸನಲ್ಲಿ ಮಾತ್ರನೇ ಬರೋದು. ಡಿಸ್ಟೆನ್ಸಲ್ಲಿ ಬರಬೇಕು ಸ್ವಲ್ಪ. ಎಷ್ಟು ವರ್ಷ ಆಗಿತ್ತು ನಾವು ತಿಂದು. ನೋಡಿ ಇಲ್ಲಿಂದ ಸ್ವಲ್ಪ ಕೋಟೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಯಾವ ಕೋಟೆ? ಅದು ಕಲ್ ಥರ ಐತಲ್ಲ ಅದ. ಏನಕ್ಕಿಲ್ಲ ಏನು ವಾಟರ್ ಫಾಲ್ಸಾ? ಅಲ್ಲ, ಕಡ್ಡಿ ಫಾಲ್ಸ್. ಕಡ್ಡಿ ಫಾಲ್ಸು ನೋಡಿ, ಕಡ್ಡಿ ಫಾಲ್ಸ್ ಇದು. ಎಲ್ಲಿ ಹುಣಸೆ ಮರ ನೋಡಿ, ಅದೇ ಹುಣಸೆ ಮರ. ಯಾವಾಗಲೂ ಪಾಳೆಗಾರರು ಹಾಕಿರೋ ಅಂಥ ಹುಣಸೆ ಮರ ಅಂತದು. ಇಲ್ಲೊಂದು ಹುಣಸೆ ಮರ ಐತೆ. ವಾ, ನೋಡಿ ಮುಳ್ಳುಗಳು ನೋಡು ಹಿಂಗಿದೆ ಫುಲ್. ಅಪ್ಪ, ಇದು ಪಾಳೆಗಾರದ್ದು ಕಾಂಪೌಂಡ್. ಇದು ಕಾಂಪೌಂಡ್ ಇದು. ಆದರೆ ಪಳೆಯುಳಿಕೆ ಆಗ್ಬಿಟ್ಟಿದೆ ಇದು, ಎಲ್ಲ ಬಿದ್ದೋಗಿ ಏನು ಇಲ್ಲ. ಇದು ಚಿತ್ರ ಆಗಿದೆ, ಛಿದ್ರ ಆಗ್ಬಿಟ್ಟಿದೆ. ಆದರೆ ಕಲ್ಲುಗಳು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಲ್ಲುಗಳು ಜೋಡಿಸಿರೋ ಕಲ್ಲುಗಳಿದ್ದಾವೆ. ನೋಡಿ ಅದು ಕೋಟೆದು ಕಲ್ಲುಗಳು ಕಾಣಿಸ್ತಾ ಇದೆ ನೋಡಿ. ಎಲ್ಲಿ? ಅಲ್ಲಿ. ಹಾಂ, ಇನ್ನೂ ಸ್ವಲ್ಪ ಮುಂದಕ್ಕೆ ಬಾಗುರು, ನೀಟಾಗಿ ಕಾಣಿಸುತ್ತೆ. ಗುರು ಸ್ವಲ್ಪ ಮುಂದಕ್ಕೆ ಬಾ ಗುರು. ಹಾಂ ಹಾಂ, ಅದ್ರ ಪಕ್ಕನೇ ಹೋಗ್ಬಿಟ್ಟಾ? ನನ್ನ ಕಾಲೆಲ್ಲ ಹೋಯ್ತು. ಕಾಲ ಮೇಲೆ ಹೋಯ್ತಾ? ಏನು ಹೇಳೋದು? ಓತಿಕೆತ ಅದು ನವಿಲು ಬೆಟ್ಟ ಅಂತ. ನವಿಲಿರುತ್ತೆ ಏನೋ. ಅಲ್ಲಿ ಒಂದು ಗುಹೆ ಇದೆಯಂತೆ, ಅಲ್ಲಿ ಒಂದ್ಸಲಿ ಹೋಗೋಣ. ಹಾಂ, ಸೆಂಟ್ರ್ ಕರಡಿ ಬಂಡೆ
ಯಾವುದು? ಆ ಲಾಸ್ಟ್ ಅದು ಕರಡಿ ಬಂಡೆನಾ? ಬಂಡೆ. ನೋಡು ಕರಡಿದು ಜಸ್ಟ್ ಇನ್ನು ಈಗ ಅಮ್ಮಮ್ಮ ಅಂದರೆ ಒಂದು 2-3 ಅವರ್ ಆಗಿರ್ಬೋದೇನೋ. ಈ ಕಡೆ ಎಲ್ಲೋ ಇದೆ, ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು ನಾವು. ಹುಷಾರು, ಸೆಂಟ್ರಲ್ಲೇ ಬರ್ರಿ, ಈ ಕಡೆ ರೈಟ್ ಸೈಡಲ್ಲೇ ನಡೀರಿ. ಗೈಸ್, ನಾನು ಕೋಟೆ ಬೆಟ್ಟಕ್ಕೆ ಬಂದಿದ್ದೀನಿ ಅಲ್ವಾ, ಆಲ್ಮೋಸ್ಟ್ ಇವಾಗ ಮೇಲೆ ಬಂದಿದ್ದೀರಿ, ಅಂದರೆ ಫುಲ್ ಮೇಲೆ ಹೋಗಿಲ್ಲ. ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ, ಕೋಟೆಯ ಎಂಟ್ರೆನ್ಸಲ್ಲಿ ನಾವಿದ್ದೀರಿ ಇವಾಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ವಾ, ನಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲೆಲ್ಲ ಸ್ಟೋನ್ಸ್ ಅಂದರೆ ಕಲ್ಲುಗಳೆಲ್ಲ ಜೋಡಿಸಿ ಇಟ್ಟಿರೋದು ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಲ್ವ ನಾವು. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನು ಮುಂದೆ ಹೋಗ್ತಾ ನಾನು ಎಲ್ಲನೂ ಏನೇನು ಅಂದರೆ ಇದ್ರ ಬಗ್ಗೆ ವಿಶೇಷತೆಗಳು, ಸ್ಪೆಷಾಲಿಟಿ ಏನು ಅಂತ ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಇವಾಗ ಜಸ್ಟ್ ಎಂಟ್ರೆನ್ಸಲ್ಲಿದ್ದೀರಿ, ಇನ್ನು ಮುಂದೆ ಹೋಗೋಣ ಬನ್ನಿ. ನನಗೆ ಆಲ್ರೆಡಿ ಹುಳಗಳು ನೋಡ್ಡಿ, ಬಸವಣ್ಣ ಹುಳ ನೋಡೋಣ ಎಷ್ಟಾವೆ. ಹೆಂಗಿದಾವೆ ನೋಡಲ್ಲಿ, ಒಳ್ಳೆ ಡಿಸೈನ್ ಮಾಡಿದ್ದಾವೆ ಹೆಂಗೆ. ನೋಡಿ ಏನಿದೆ ನೋಡಿ ಇದೆಲ್ಲ ಕೋಟೆ ಎಷ್ಟಿದೆ ಎಲ್ಲ ಪೂರ್ತಿ ಹಿಸ್ಟ್ರಿನೇ ಬರುತ್ತೆ. ಈಗ ಇಲ್ಲಿ ಬಾಣ, ಏನು ಕರಡಿದ ಮನೆ ಇದು ನೋಡಿ. ಇದು ಕರಡಿ ಗುಹೆ ಅಂತ. ಇದು ಕರಡಿ ಹೋಗಿರೋದು ನೋಡಿ. ಕರಡಿ 100% ಇದೆ ನೋಡಿ. ಇದು ಕರಡಿ ಇರೋಂಥ ಜಾಗನೇ. ಇದು ಆಲ್ರೆಡಿ ಕರಡಿ ಗುಹೆ. ಕರಡಿ ಗುಹೆ ಮೇಲೆ ಎಲ್ಲ ಕರಡಿ ಇರ್ಬೋದು, ಗೊತ್ತಿಲ್ಲ. ಸಂಧಿ ಇದೆ, ಇದೆಯೇನೋ ಗೊತ್ತಿಲ್ಲ. ಇಲ್ಲ ಬಟ್ ಫಾರೆಸ್ಟ್ ಇದೆಲ್ಲ ಕರಡಿದೆ ನೋಡಿ. ಪಾತು ಕರಡಿ ಮಾಡ್ಕೊಂಡಿರೋ ಪಾತ್ ನೋಡಿ, ದಿನ ಓಡಾಡಿ. ನಮಗಂತೂ ಮೀಟ್ರ್ ಆಫ್ ಆಗ್ತಾ ಇದೆ. ಈ ಗುಹೆನಾ? ನಾನು ಸಿಕ್ಕಾಕೊಂತೀನಿ. ಇಲ್ಲಿ 2 ಗುಹೆ ಇದೆಯಂತೆ. 2 ಗುಹೆ ಇದೆ. ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದಂತೆ ಈ ಕಡೆ. ಬೇಡ ಬರ್ರಿ. ಬೇಡ. ಇನ್ನ ಬರ್ತಾ ಇಲ್ಲಿ ಕೋಟೆ ಕಾಣಿಸಿದೆ ನಮಗೆ. ಆ ಕೋಟೆಗೆ ಹೋಗೋದಕ್ಕೆ ಇಲ್ಲಿಂದ ಸ್ಟೆಪ್ಸ್ ಇದೆ. ಇಲ್ಲಿಂದ ಹೋದ್ರೆ ಮೇಲೆ ಹೋಗ್ಬೋದಂತೆ. ಬಟ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಹಂಗೆ ಮುಂದೆ ಹೋಗ್ತಾ ದೇವಸ್ಥಾನ ಇದೆ, ಮಂಟಪ ಇದೆ. ಇವಾಗ ನೋಡೋದಕ್ಕೆ ಹೋಗೋಣ ಬನ್ನಿ. ಇದೆಲ್ಲ ನೋಡಿ, ಇಲ್ಲಿ ಇಟ್ಕೆಯಿಂದ ಕಟ್ಟಿದಾರಲ್ಲ, ಇದೆಲ್ಲ ಪಾಳೆಗಾರರು ವಾಸ ಮಾಡ್ತಾ ಇದ್ದಿದ್ದು ಅವರ ಮನೆಗಳಂತೆ. ಬಟ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಅವ್ರದ್ದು ಎಲ್ಲ. ಇವಾಗ ಹೊಡೆದೋಗ್ಬಿಟ್ಟಿದೆ, ಬಿಕಾಸ್ ಯಾರೂ ಇರಲ್ವಲ್ಲ ಇಲ್ಲಿ. ಮೇಂಟೈನ್ ಮಾಡಿಲ್ಲ. ಹೌದು, ಎಲ್ಲ ಹೊಡೆದೋಗಿದೆ ನೋಡಿ, ಅದಕ್ಕೋಸ್ಕರ ಇಷ್ಟು ದೂರ ನೋಡಿ. ಎಷ್ಟು ದೊಡ್ಡದಿದೆ. ದೊಡ್ಡ ಇಟ್ಕೆಗಳು ಇವೆಲ್ಲ. ಒಂದು ಇಟ್ಕೆ ಎತ್ಕೊಂಡು ಇಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ನೋಡು. ಎಷ್ಟು ನೂರಾರು ವರ್ಷಗಳಾಗಿದೆ ಅನ್ಸುತ್ತೆ. ಏನೇನಿದೆ ಅಂತಾನೆ ಗೊತ್ತಿಲ್ಲ. ಇದು ಫುಲ್ ಸ್ಟ್ರಾಂಗ್. ಬೇಡ, ನಾವು ಹಾಳು ಮಾಡಕ್ಕಲ್ಲ ಬಂದಿರೋದು. ಕಲ್ಲಲ್ಲಿ ಹೊಡೆದು ನೋಡಿದ್ರೆ ನಮ್ಮ ಥರ ತುಂಬ ಜನ ಆ ಥರ ಬಂತು ಅಂದರೆ ಅಲ್ಲಿದೆ ನೋಡು. ತುಂಬ ಜನ ಕಲ್ಲಲ್ಲಿ ಹೊಡೆದು ಹಾಳು ಮಾಡಿಬಿಡ್ತಾರೆ. ಇರೋ ಅಷ್ಟಾದರೂ ಉಳಿಸ್ಕೊಳ್ಳೋಣ. ನೋಡಿ ಯಪ್ಪ, ಎಷ್ಟು ಗಟ್ಟಿ ಇದೆ ಅಂತಂದರೆ ಓಲ್ಡ್ ಈಸ್ ಗೋಲ್ಡ್. ಬಟ್ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ನಮಗೆ ಗೊತ್ತಿರೋಷ್ಟು ಹೇಳ್ತಿದ್ದೀರಿ. ಅಲ್ಲಿ ನೋಡ್ತಾ ಅಲ್ಲಿ ಪಿರಂಗಿ ಇದೆ ನೋಡಿ, ಹೋಲ್ ಥರ ಇದೆಯಲ್ವಾ, ಅದೇ ಪಿರಂಗಿ. ಅಲ್ಲಿ ಏನು ಅಂತ ಅಂದರೆ, ದೂರದಿಂದ ಯಾರಾದರೂ ಅಂದರೆ ಇವ್ರ ಎನಿಮೀಸ್, ಇವ್ರನ್ನ ಅಪೋಸಿಷನ್ ಮಾಡೋರು ಬರ್ತಿದ್ರಲ್ವ, ಅವ್ರನ್ನ ದೂರದಿಂದ ಆ ಪಿರಂಗಿಯಿಂದ ಅವ್ರನ್ನ ದಾಳಿ ಮಾಡ್ತಿದ್ರಂತೆ. ಫೈರ್ ಮಾಡ್ತಾ ಇದ್ರಂತೆ. ಫೈರ್ ಮಾಡ್ತಾ ಅದು ಪಿರಂಗಿ ಓಲ ಅಥವಾ ಏನಂತ ನಮಗೂ ಸರಿಯಾಗಿ ವ್ಯೂ ಪಾಯಿಂಟ್ ಏನೋ ಗೊತ್ತಿಲ್ಲ. ಇದೆ ಬಂದು ಸ್ಟೆಪ್ಸ್ ಹೀಗೆ ಕರೆಕ್ಟಾಗಿದೆ ಆ್ಯಕ್ಚುಲಿ. ಬಟ್ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿರೋದ್ರಿಂದ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ನೋಡ್ರಿ, ಇದು ಬಂದು ಪಾಳೆಗಾರರ ಅವರ ಗುಡಿ. ಬ್ರಿಟಿಷ್ ಆಳ್ವಿಕೆ, ಬ್ರಿಟಿಷ್ ಅವರು ಆಳಿರೋದು. ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂಥ ಪಾಳೆಗಾರರಂತೆ ಇದು ನೋಡಿ. ಫುಲ್ ಕಾಣಿಸ್ತಾ ಇದೆ.
ಕೋಟೆ ಕಾಣಿಸ್ತಾ ಇದೆ. ಇವಾಗ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ ಫಸ್ಟು, ಆಮೇಲೆ ಕೋಟೆ ಹತ್ರ ಹೋಗೋಣ. ಇವಾಗ ನಾನು ಶೋನ ತೆಗಿತಾ ಇದ್ದೀನಿ. ನೋಡಿ ಇದು ಹೋಗೋಣ ದೇವಸ್ಥಾನ, ಬನ್ನಿ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇತ್ತಂತೆ ಇಲ್ಲಿ. ಎಲ್ಲೂ ಬೋರ್ಡ್ ಇಲ್ಲ. ಬೋರ್ಡ್ ಏನಕ್ಕಿರುತ್ತೆ ಇಲ್ಲಿ, ಶೂ ಆದ್ರೆ ಕರಡಿ ನೋಡಿ, ಇಲ್ಲಿ ಕರಡಿ ಇಲ್ಲಿ ಕೂಡ ಸ್ಟೇ ಆಗುತ್ತೆ ನೋಡಿ. ಕರಡಿ ಇಲ್ಲಿ ಆಕ್ಚುಲಿ ಅದು ಹುಳಗಳಿದಾವೆ. ನದಿ ಹಾಕ್ಬಿಟ್ಟಿರೋದೆಲ್ಲ. ಈ ಒಳಗಡೆ ಹೋಗೋಣ. ಇಲ್ಲಿ ದೇವ್ರು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ದೇವರಿದೆ, ಆ ಕಡೆ ಈ ಕಡೆ ಅಲ್ಲಿ ಇದೆ, ಎಲ್ಲ ಒಳಗಡೆ ಇದೆಯಂತೆ. ಇದ್ರ ಕೆಳಗಡೆ ಚಿನ್ನ ಎಲ್ಲ ಬಚ್ಚಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಹೊಡೆದಾಕಿರೋದೆ ನೋಡಿ. ದೇವ್ರನ್ನ ಹಾ ಡ್ಯಾಡಿ, ಇಲ್ಲಿ ದೇವ್ರನ್ನ ಬೀಳ್ಸಿದ್ದಾರೆ. ಬೀಳ್ಸಾಕವ್ರೆ ಅದು. ಇಲ್ಲಿ ದೇವ್ರನ್ನ ಬೀಳ್ಸ್ಬಿಟ್ಟಿದ್ದಾರೆ, ವಿಗ್ರಹನ ವಿಗ್ರಹನೇ ಬೀಳಿಸ್ಬಿಟ್ಟವ್ರೆ ನೋಡಿ. ಎತ್ತಬೋದಾ? ನಾವ್ ಎತ್ತಿಡೋಣ. ಗರ್ಭದ ಗುಡಿ ಇದು ಎತ್ತಿಡ್ಬೋದು. ಎತ್ತಿಡೋಣ. ಇದು ತೂಕ ಇದೆಯಾ ತುಂಬಾ? ಇಲ್ಲ. ಅಯ್ಯೋ ನೋಡಿ ಎಂತ ವಿಗ್ರಹ ಇದು. ಈ ವಿಗ್ರಹನ ಬೀಳ್ಸಿದ್ದಾರೆ. ತಲೆ ಇಲ್ಲ ಇಲ್ಲ ಅಂದ್ರೆ ಈ ವಿಗ್ರಹಕ್ಕೆ ಹೊಡೆದೋಗಿದೆ. ಎಷ್ಟು ವರ್ಷಗಳ ಇತಿಹಾಸ ಇದೆಯೋ, ಆದ್ರೆ ನೋಡಿ ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಎಂತ ನನ್ನ ಮಕ್ಳು ಇರ್ಬೇಕು. ಕೈ ಮುರಿದೋಗಿದೆ, ಒಂದ್ ಕೈ ಮುರಿದೋಗಿದೆ. ಹಾಕಿದ್ದಾರೆ ನೋಡಿ. ಏನ್ ಹೇಳೋಣ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ. ಆಗಿನ ಕಲೆಗಾರರು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮೇಲೆ ಇದಕ್ಕೆ ಮೇಲೆಗಡೆ ಎಲ್ಲ ಇದೆ, ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಬೊಂಬೆ ಇಲ್ಲೂ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಬಟ್ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಇದು ರೌಂಡ್ ಚಕ್ರ ತರ ಸುತ್ಕೊಂಡು ಇಲ್ಲೂ ಒಂದಿದೆ. ಇಲ್ಲಿ ಇಲ್ಲಿ ನೋಡಿ ಹಾವು. ಇದು ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾವು ಸುತ್ತಿರೋ ಹಾವು. ಅಲ್ಲಿ ಮೀನ್ ಅನ್ಸುತ್ತೆ ಅದು. ಹಾ ಮೀನೆ ಕರೆಕ್ಟ್. ಆಚೆ ಇರೋದು ಮೀನು. ಆಚೆನೇ ಇದೆಯಾ? ಆಚೆ ಇದಾವೆ, ಬಟ್ ಆದ್ರೆ ಇಲ್ಲಿ ಇಷ್ಟೇ ನೋಡಿ. ಯಾವ ನಿಲ್ಬೇಟ್ನ ಜಂತ ಅಲಂಕಾರ ನೋಡು, ಹೂವ ಇದು ಹಾಕ್ಬೇಕಿತ್ತು. ನೀಟಾಗಿ ಒಂದ್ ಕಡೆ ಸ್ಟೆಪ್ ಹಾಕಿ ನಿಲ್ಸ್ಬಿಟ್ಟು ಹೋಗೋಣ. ಆತರ ಆಗಲ್ಲ, ಅದು ಏನೇ ಇದ್ರೇನು ಅಷ್ಟೇ. ಇಲ್ಲೇ ಇದ್ದಿದ್ದು ತೆಗ್ದಾಕವ್ರೆ. ಇದು ಸೆಂಟ್ರು. ಆಕ್ಚುಲಿ ಇದು ಒಳಗಡೆ ಇರೋದು ದೇವ್ರು, ಅದ್ರೊಳಗಡೆ. ಬಟ್ ಆದ್ರೆ ಅದನ್ನ ತೆಗೆದ್ಬಿಟ್ಟು ಈ ಸೈಡ್ ಇಕ್ಕಿ ಅದು ಬ್ಲಾಕ್ ಮಾಡಿರೋದು ಅವರು. ನೋಡಿ ವಾಟರ್ ಬಾಟ್ಲ್ ಇಲ್ಲೇ ಹಾಕ್ಬಿಟ್ಟು ಹೋಗೋರು ಯಾರೋ. ಯಾರೋ ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿದಾರೆ ಅನ್ಸುತ್ತೆ ಒಂದ್ಸರಿ. ಪೂಜೆ ಮಾಡಿದ್ದಾರೆ, ಆಯಿಲ್ ಪ್ಯಾಕೆಟ್ ಎಲ್ಲ ಬಿದ್ದಿದೆ. ಪೂಜೆ ಮಾಡಿದ್ದಾರೆ. ಅದ್ರ ಕೈ ಅನ್ಸುತ್ತೆ. ಕೈಯೇ ಅದು. ಕೈ ಮುರಿದಿರೋದು ನೋಡಿ, ಕೆಳಗಡೆ ಬೀಳ್ಸಿ ಅದನ್ನ ಭಿನ್ನ ಮಾಡ್ಬಿಟ್ಟಿದ್ದಾರೆ ಎಲ್ಲ. ಕಿರೀಟ ಇದೇನೋ ಕಿರೀಟ ಇದೆ, ಕೈಯೇ ಮುರಿದಿರೋದು ಕೂಡ ಹೊಡೆದಾಕಿದ್ದಾರೆ. ಹಾ ಅದು ಕರೆಕ್ಟ್ ಅವ್ರು ಇಟ್ಟಿದ್ದು. ನೋಡಿ ಈಗ ನೋಡಿ, ಇಲ್ಲಿ ನಾಗರಾವ್ ಕೆತ್ತಿರೋದು ನೋಡಿ, ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ. ಇಲ್ಲಿ ಬಂದ್ಬಿಟ್ಟು ಎಡೆ ಇದೆ ನೋಡಿ ಅದ್ರದ್ದು. ಹಂಗೆ ಆ ಕಡೆ ಈ ಕಡೆಗೇನು ಇಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಫಿಶ್. ಇಲ್ಲಿ ಕೆಳಗಿದೆ ಎರಡು ಫಿಶ್, 2 ಫಿಶ್ ಹಿಂಗೆ ಆಪೋಸಿಟ್ ಫಿಶ್ಗಳು. ಆ ಸೈಡ್ ಇನ್ನು ಆ ಕಡೆ ಆ ಸೈಡ್ ಅಲ್ಲಿ ನೋಡಿ ಎಲ್ಲ ಬೀಳ್ಸ್ಬಿಟ್ಟಿರೋದು. ಇದೇನೋ ನಿಧಿಗೋಸ್ಕರ ಇದೆಲ್ಲ ಪೋಲ್ ಅನ್ಸುತ್ತೆ ನೋಡಿ. ಇವೆಲ್ಲ ಇಲ್ಲಿ ನೋಡಿ, ಇಲ್ಲಿ ದೇವಿ ಕಾಣಿಸ್ತಾ ಇದೆ. ಇದು ಗರುಡ ಸ್ತಂಭ ನೋಡಿ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಏನು ಈ ದುರಾಸೆ ಜನಗಳು ಎಲ್ಲ ಹೊಡೆದಾಕಿರೋದೆ. ಇಲ್ಲಿ ಡ್ಯಾಡಿ ದೇವರು ಇಲ್ಲಿ ಇರೋದು, ಇನ್ನು ಈ ಕಡೆಗಿರೋದು ಅದೆಲ್ಲ ಕ್ಲೋಸೇ ಮಾಡಾಕಿದ್ದಾರೆ ಅನ್ಸುತ್ತೆ. ಇದೇ ಗರ್ಭಗುಡಿ. ಇದು ಆಕ್ಚುಲಿ ಗರ್ಭಗುಡಿ. ಇದು ನೋಡಿ, ಆ ಗರ್ಭಗುಡಿಯಲ್ಲೇ ಹೊಡೆದಾಕಿರೋದು. ಆಕ್ಚುಲಿ ಇಲ್ಲಿ ದೇವ್ರು ಇರೋದು ಅನ್ಸುತ್ತೆ. ಅದೆಲ್ಲ ಹೊಡೆದಾಕಿ ಕಲ್ಲು ಮುಚ್ಚಿರೋದು. ಸಿಂಗಲ್ ಫಿಶ್ ಇದೆ. ಇಲ್ಲಿ ಬಂದು ಸಿಂಗಲ್ ಫಿಶ್ ಇದೆಯಂತೆ. ಹಾ ಇಲ್ಲಿದೆ ನೋಡಿ ಸಿಂಗಲ್ ಫಿಶ್. ಅದ್ರ ಕಣ್ಣು ಎಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಇದು ಕಣ್ಣು. ಇದು ಬಂದು ಮಂಟಪ. ಇಲ್ಲೂ ಸಹ ಎಲ್ಲ ಬಿದ್ದೋಗಿದೆಯಾ ಅಥವಾ ಹೊಡೆದಿದ್ದಾರೆ ಅನ್ನೋದು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಯಾರು ಬಂದಿದ್ದಾರೆ ಅನ್ನೋದು ಮಾತ್ರ ಗೊತ್ತು ಕರೆಕ್ಟಾಗೆ. ಯಾಕಂದರೆ ಅಲ್ಲಿ ಇಲ್ಲಿ ಒಂದೊಂದು ಬಾಟಲ್ಸ್ ಆ ಥರ ಎಲ್ಲ ಬಿಸಾಕಿದ್ದಾರೆ. ಸೊ ಅದರಿಂದ ಇಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇಲ್ಲಿನ ಸುತ್ತಮುತ್ತ ಊರಿನ ಜನವರೇ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಟೈಮ್ ಪಾಸಿಗಂತ ಬಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇದು ನೋಡ್ರಿ, ಇದೇ ಬಂದ್ಬಿಟ್ಟು ಮಂಟಪ. ಎಲ್ಲ ಬಿದ್ದೋಗ್ಬಿಟ್ಟಿದೆ.
ಎಲ್ಲ ಬಿದ್ದೋಗಿದೆ, ಬೀಳ್ಸಿರೋದು ಇದು. ಹೊಡೆದಿರೋದು ಅನ್ಸುತ್ತೆ. ಇಲ್ಲ, ಹೊಡೆದಾಕಿರೋದು. ಎಲ್ಲ ನಿಧಿ ಇಟ್ಟಿದ್ದಾರಂತೆ, ಎಲ್ಲ ತೋಡಾಕಿರೋದು. ತಗೋ, ಎಲ್ಲ ತೋರ್ಸು. ಎಲ್ಲ ಅಗದು ಬಿಸಾಕ್ಬಿಟ್ಟಿದ್ದಾರೆ ಎಲ್ಲ. ನೋಡಿ, ಆ್ಯಕ್ಚುಲಿ ಇದೆಲ್ಲ ಫುಲ್ ನೋಡಿ ಹೈಟಾಗಿ ಗೋಡೆ ಥರ ಎಬ್ಬರಿಸಿರೋದನ್ನ ಹೊಡೆದು ಹಾಕಿರೋದು ಎಲ್ಲ. ನೋಡಿ ಎಲ್ಲ ಹೆಂಗೆ ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗ್ತವೆ. ಕೋಟೆನೆಲ್ಲ ಇದನ್ನೆಲ್ಲ ಮುಟ್ಬೇಡಿ ಅಂತ ಹೇಳ್ತಿದ್ದಾರೆ, ಬೀಳುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಅದು ವಿಂಡೋ ಥರ ಮಾಡಿದ್ರು ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನೋಡ್ರಿ ಎಲ್ಲ ಎಷ್ಟು ಚೆನ್ನಾಗಿರೋದು. ಅಲ್ಲಿಗೆ ಹೋಗ್ತಾ ನೋಡಿ ಏನು ಸಖತ್ತಾಗಿದೆಯಲ್ವ ಇಲ್ಲೆಲ್ಲ. ಬಟ್ ಇಲ್ಲೆಲ್ಲ ನೋಡಿ, ಇದೆಲ್ಲ ಹಿಂಗೆ ಇದ್ರೆ ಚೆನ್ನಾಗಿರೋದು. ಇನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಸುಮ್ಮನೆ. ಇಲ್ಲಿ ನೋಡು ಕಿಟಕಿ. ಇದೆಲ್ಲ ನೋಡಿ ಕಿಟಕಿ ಥರ ಮಾಡಿದ್ದಾರೆ. ಇವಾಗ ಟಿಫನ್ ತಿಂದ್ಬಿಟ್ಟು ಆಮೇಲೆ ಮತ್ತೆ ಪ್ಲೇಸಸ್ ಅಂದರೆ ಏನೇನಿದೆ ಅಂತ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನಾವು ನೋಡಿ ಟಿಫನ್ಗಂತ ತೊಗೊಂಡು ಬಂದಿದ್ರಲ್ಲ ಹೋಟ್ಲಿಂದ, ಅದ್ರ ಕವರು ಮತ್ತು ಚಿಪ್ಸ್ ಕವರ್ ಎಲ್ಲ ಒಂದು ಕವರ್ಗೆ ಹಾಕ್ಕೊಂಡು ವಾಪಸ್ ತೊಗೊಂಡೋಗಿ ಡಸ್ಟ್ಬಿನ್ಗೆ ತೊಗೊಂಡೋಗ್ತಾ ಇದ್ದೀರಿ. ಇಲ್ಲೇ ಹಾಕಬಾರ್ದು ಅಂತ. ಎಷ್ಟು ನೀಟಾಗಿದೆಯಲ್ವಾ ಪ್ಲೇಸ್. ಕಾಪಾಡಬೇಕು ಅಂತ. ಸೊ ನೀಟ್ನೆಸ್ ಹಂಗೆ ಮೇಂಟೈನ್ ಮಾಡೋಣ. ಗೈಸ್, ಅಲ್ಲಿ ಅಷ್ಟು ದೊಡ್ಡ ಕೋಟೆ ಇರೋದು ಸಾಲದು ಅಂತ ನಮ್ಮ ಬುಜ್ಜಿ ಒಂದು ಮಿನಿ ಕೋಟೆ ಕಟ್ತಾವಳೆ. ಬುಜ್ಜಿ ಕೋಟೆ ಅಂತ ಇದು. ಬಂದು ನನ್ನ ಮಕ್ಕಳೆಲ್ಲ ನೋಡಿ ಇಲ್ಲಿ ಹೆಸರುಗಳು ಕೆತ್ತಿರೋದು. ಹಾಂ, ಯಾವನ ಗೋಬ್ ನನ್ನ ಮಗ ನೋಡಿ. ಅಲ್ಲಿ NBK ಅಂತೆ ನೋಡಿ, ನಂದಮೂರಿ ಬಾಲಕೃಷ್ಣ ಅಂತೆ. ಬಾಲಕೃಷ್ಣ. ಹಾಂ, ಇಲ್ಲಿ MTN ಅಂತೆ, ಇಲ್ಲಿ ಬಾಲಯ್ಯ ಅಂತೆ. ಏನು ಮಾಡೋಣ ಈ ನನ್ನ ಮಕ್ಕಳಿಗೆ. ಹಾಂ ನೋಡಿ, ಅಲ್ಲಿ ನಾನೇ ಅಂತೆ. ಸಿನಿಮಾ ಆಕ್ಟರ್ಗಳ ಹೆಸರು ಕೆತ್ತನೆ ಮಾಡಿದ್ದು ನೋಡಿ. ಇಲ್ಲಿ ನೋಡಿ, ಅವ್ರು ಇಲ್ಲೇ ಅಲ್ಲ, ಇದು ಮಸಾಲೆ ಏನಾದರೂ ರುಬ್ಕೋಬೇಕಾದ್ರೆ ಇಲ್ಲೇ ಮಾಡ್ತಾಯಿದ್ರೇನೋ, ಅಥವಾ ಅಕ್ಕಿ, ಅವಾಗ ಅಕ್ಕಿ ಇತ್ತಾ? ಅಕ್ಕಿ ಇದ್ದರೆ ಇಲ್ಲೇ ಏನೋ ಅವರು ಕುಟ್ಬಿಟ್ಟು ಅನ್ನ ಮಾಡ್ಕೊತಾ ಇದ್ರೇನೋ. ಇಲ್ಲೊಂದು ದೊಡ್ಡದಿದೆ, ಅಲ್ಲೊಂದಿದೆ. ಹಾಂ ಹಾಂ, ತುಂಬ ಕಡೆ ಇದೆ ಅನಿಸುತ್ತೆ. ಆ ಕಡೆ 3-4 ಕಡೆ ಇರಬೇಕು ಅನಿಸುತ್ತೆ ಅದು. ನಿಮಗೆ ಕಾಣಿಸ್ತಿರೋ ಹಂಗೆ ನೀರು ಲೆವೆಲ್ ಇಷ್ಟಿದೆಯಲ್ವಾ, ಇಷ್ಟಿರೋದ್ರಿಂದ ಇದು ಯಾವತ್ತೂ ಕಮ್ಮಿ ಆಗಿಲ್ವಂತೆ. ಕಮ್ಮಿ ಆಗಿಲ್ಲ. ಬಟ್ ಮಳೆಗಾಲ ಏನಾದರೂ ಬಂದಿದೆಯಂದರೆ ಈ ನೀರಿಗಿಂತ ಇನ್ನೂ ಜಾಸ್ತಿ ಆಗಿದೆಯಂತೆ. ಇದರ ಆಳ ಇನ್ನೂ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇದರ ಆಳನ ಚೆಕ್ ಮಾಡೋದಕ್ಕೋಸ್ಕರ 7 ಬಂಡಿ ಎತ್ತಿನ ಗಾಡಿನ ತರಿಸಿ ಹಗ್ಗ ಬಿಟ್ಟು ಟೆಸ್ಟ್ ಮಾಡಿದಾರಂತೆ. ಬಟ್ ಆದರೂ ಅದರ ಆಳ ಗೊತ್ತಾಗಿಲ್ಲ. ಆ ಥರ ಏನಕ್ಕೆ ಮಾಡಿದ್ದಾರೆ ಅಂದರೆ, ಇದ್ರೊಳಗಡೆ ಆಗಿನ ಕಾಲದಲ್ಲಿ ಪಾಳೆಗಾರರು ಬ್ರಿಟಿಷರಿಗೆ ಅವರ ಇಲ್ಲಿಗೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ, ಈ ಕೋಟೆನ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವ್ರ ಹತ್ರ ಇದ್ದ ಬಂಗಾರ, ಒಡವೆಗಳು, ಆಮೇಲೆ ವಜ್ರ ಎಲ್ಲ ತೊಗೊಂಡು ಬಂದು ಬ್ರಿಟಿಷರಿಗೆ ಯಾರಿಗೂ ಸಿಗಬಾರ್ದು ಅಂತ ತೊಗೊಂಡು ಬಂದು ಇದ್ರೊಳಗೆ ಹಾಕ್ಬಿಟ್ಟಿದ್ದಾರೆ. ಸೊ ಅದನ್ನು ತೆಗಿಯೋದಕ್ಕೋಸ್ಕರ ಬ್ರಿಟಿಷರು ಟ್ರೈ ಮಾಡಿದ್ದಾರೆ. ಅದಾದಮೇಲೆ ನಾರ್ಮಲಾಗಿ ಜನನೂ ಟ್ರೈ ಮಾಡಿದ್ದಾರೆ. ಬಟ್ ಯಾರ ಕೈಯಲ್ಲೂ ಆಗಿಲ್ಲ. ಹಂಗೆ ಮುಂದೆ ಹೋಗ್ತಾ ಅಲ್ಲಿ ಇದ್ರೊಳಗಡೆ ಒಂದು ಬಾಗಿಲಿದೆಯಂತೆ. ಅಂದರೆ ಅವಾಗ ಪಾಳೆಗಾರರು ಅಲ್ಲಿ ಒಡವೆಗಳನ್ನೆಲ್ಲ ಇಡೋದಕ್ಕಂತ ಮಾಡಿರೋದು. ಬಟ್ ಅದು ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅಂತ ಅನಿಸುತ್ತೆ. ಈಗಲೂ ಸಹ ಬಂದು ಕೆಲವು ಪುಂಡ್ರೆಲ್ಲ ಬಂದು ಚೆಕ್ ಮಾಡ್ತಾರೆ. ಬಟ್ ಯಾರಿಗೂ ಸಿಗ್ತಾ ಇಲ್ಲ, ಸಿಗೋದು ಇಲ್ಲ. ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಕೈಯಲ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ಇವಾಗಿನ ಯಾರು ಮಾಡೋದಕ್ಕಾಗುತ್ತೆ. ಇದ್ರ ಆಳ ತುಂಬ ಒಳಗಿದೆಯಂತೆ, ಯಾರಿಗೂ ತೆಗಿಯೋದಕ್ಕೆ ಆಗೋದು ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲ ಬಂದು ಕುದುರೆಗಳು ಕಟ್ಟಾಗ್ತಾ ಇದ್ದ ಸ್ಥಳ ಅಂತೆ. ಕುದುರೆ ಮೈದಾನ. ಇಲ್ಲೇ ಬರೋದು ಮರಿ ತುಂಬದ ಮೇಲೆ ಕೊಡಿ ಹೋಗೋದು. ಇಲ್ಲೇ ನೀರು ತುಂಬಿ ವಾಪಸ್ ಈ ಕಡೆ ಸೈಡ್ಗೆ ಹರಿಯೋದಂತೆ ನೋಡಿ. ಹೋಗ್ಬೋದು. ಬನ್ನಿ ಹಿಂಗೆ ಹೋಗೋಣ. ಅವಾಗಲೇ ಬಂದ್ರಲ್ವಾ, ಅದೇ ಆವಾಗಲೇ ಕೆರೆ ನಡೆಸಿದ್ನಲ್ವಾ ನೋಡ್ರಿ, ಅದೇ ಕೆರೆ ಇದು ನಮ್ಮೂರ ಕೆರೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ನಂಗೆ ಗೊತ್ತಿಲ್ಲ. ಕಂಡಿಡೀರಿ ಜಮೀನ, ನಿಮ್ಮ ಜಮೀನು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಹೆಂಗೆ? ನಮ್ಮ ಜಮೀನು ಅಲ್ಲಿ ಇಲ್ಲಿಗೆ ನೋಡಿ, ಇಲ್ಲಿ ರೆಡ್ ಕಲರ್ ಐತಲ್ಲ ಈಗ, ಅದು ಬೆಟ್ಟ. ಬೆಟ್ಟದಿಂದ ಈ ಕಡೆ ಬಂದರೆ ಅಲ್ಲೊಂದು ಬಂಡೆ ಕಾಣಿಸ್ತಾ ಇದೆಯಾ? ಬಂಡೆ ಪಕ್ಕದ ತಾನೆ
ನಾವು ಬಂದಿದ್ದ ರೋಡ್ ನೋಡಿ, ಅವಾಗಲೇ ಬಂದಿದ್ದ ರೋಡ್ ಇದೆ. ರೋಡಲ್ಲಿ ರೋಡಲ್ಲಿ ಎಷ್ಟು ಮೇಲೆ ಅಲ್ಲಿ ನೋಡಿ, ಅಲ್ಲೆಲ್ಲ ಗಾಡಿಗಳೆಲ್ಲ ಹೋಗ್ತಾರೆ, ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಸ್ ಬರ್ತಾ ಇದೆ ನೋಡಿ, ಟೂರಿಸ್ಟ್ ಗಾಡಿ ಆಗಿದೆ. ಎಷ್ಟು ಪುಟಾಣಿ ಕಾಣಿಸ್ತಾ ಇದೆ. ನಾವು ಚಿಕ್ಕ ಮಕ್ಕಳೆಲ್ಲ ಆಡಲ್ಲ. ನೋಡಿ ಇದು ಪಾಯ ಅಲ್ಲೆಲ್ಲ ಕಾಣಿಸ್ತಾ ಇದ್ದಾವೆ ಇವೆಲ್ಲ ನೋಡಿ, ಇಲ್ಲೆಲ್ಲ ಪಾಯ. ಇಲ್ಲೇ ಜಾಗ ಇರೋದು ಅವ್ರ ಮನೆಗಳು ಇರೋದಕ್ಕೆ, ಫ್ಯಾಮಿಲಿಗಳೆಲ್ಲ ಇಲ್ಲೇ ಇದ್ರು. ಸೊ ನಾವು ಈ ಬೆಟ್ಟಕ್ಕೆ ಬಂದು ಇಲ್ಲಿ ಕೋಟೆ ಮತ್ತು ಇಲ್ಲಿ ಏನೇನೋ ಇದೆ ಅಂತ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿ ಹೇಳಿದ್ದೀರಿ, ನೋಡ್ಸಿದ್ದೀರಿ. ಮತ್ತು ನಮಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀರಿ. ಬಟ್ ಇದರದ್ದು ಇನ್ನೂ ಹಿಸ್ಟಾರಿಕಲ್ ತುಂಬ ಇದೆ, ನಮಗೆ ಅಷ್ಟು ಗೊತ್ತಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಅಂದರೆ ಇನ್ನೂ ಇನ್ಫಾರ್ಮೇಷನ್ ಹೆಚ್ಚಾಗಿ ಕೊಟ್ಟು ಮತ್ತು ಇದನ್ನು ಡೆವಲಪ್ ಮಾಡಿ ಟೂರಿಸ್ಟ್ ಪ್ಲೇಸ್ ಆಗಿ ಸಹ ಮಾಡ್ಬೋದು. ನಂದಿ ಹಿಲ್ಸ್ಗಿಂತ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಮತ್ತು ಮೈಸೂರಿನ ಧರ್ಮೇಂದ್ರ ಸರ್ ಅವರು ಸಹ ಏನಾದರೂ ಬಂದ್ಬಿಟ್ಟು ಈ ಟೂರಿಸ್ಟ್ ಪ್ಲೇಸ್ ಬಗ್ಗೆ, ಟೂರಿಸ್ಟ್ ಇನ್ನೂ ಆಗಿಲ್ಲ ಬಟ್ ಅವರು ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿ ಬೆಸ್ಟ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇಲ್ಲಿಗೆ ಬಂದುಬಿಟ್ಟು ಇದ್ರ ಬಗ್ಗೆ ಹಿಸ್ಟ್ರಿ ಏನಿದೆ ಅಂತ, ಪಾಸ್ಟ್ ಏನಿದೆ ಅಂತ ತೆಗೆದುಬಿಟ್ಟು ಹೇಳೋದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಇಲ್ಲಿಗೆ ವಿಸಿಟ್ ಮಾಡಿ ಸರ್. ನಾವು ಒಬ್ಬರೇ ಹೋಗ್ಬಿಟ್ಟು ರಿಸ್ಕ್ ತೊಗೊಳಕ್ಕೆ ಇಷ್ಟಪಟ್ಟಿಲ್ಲ. ಯಾಕಂದರೆ ಅಲ್ಲಿ ಅನಿಮಲ್ಸ್ ಎಲ್ಲ ಇದೆ, ಎಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ಫಸ್ಟೇ ಹೇಳಿದರು. ಸೊ ನಾವೇನು ಮಾಡಿದರೆ ನಮಗೆ ಗೈಡ್ ಮಾಡೋದಕ್ಕೆ ಅವರು ಫಾರೆಸ್ಟಲ್ಲೇ ಆಲ್ರೆಡಿ ಸ್ಟೇ ಆಗಿ ಅವರು ನಮಗೆ ಗೈಡ್ ಮಾಡೋದಕ್ಕೆ ಅಂತ ಬಂದಿದ್ರು. ಅವರು ಫಾರೆಸ್ಟಲ್ಲಿ ವರ್ಕ್ ಮಾಡಿದ್ದಾರೆ ಫಸ್ಟೇ. ಸೊ ಅವ್ರನ್ನ ಕರ್ಕೊಂಡು ಬಂದಿದ್ರಿ. ನಿಮಗೇನಾದರೂ ಇಲ್ಲಿಗೆ ಬರೋ ಆಸೆ ಇದ್ದರೆ ನೀವು ಒಬ್ಬರೇ ಅಂತೂ ಬರೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಅಷ್ಟು ಆಸೆ ಇದ್ದಾಗ ನೀವೇನಾದರೂ ಹೇಳಿದ್ರೆ ನಾವು ಫಸ್ಟೇ ಅವ್ರಿಗೆ ಹೇಳಿರ್ತೀರಿ, ಆವಾಗ ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಬರ್ತಾರೆ.